ಈಗ ಪಾಠದಲ್ಲಿ ಬರ್ತಕ್ಕಂಥ ಲೇಖಕರ ಕೆಲವೊಂದು ಇನ್ಸಿಡೆಂಟ್ಗಳು ಬರ್ತವೆ. ಏನು ಆ ಇನ್ಸಿಡೆಂಟ್ಗಳು ಅಂತ ಹೇಳಿದ್ರೆ, ಅವರು ಮಾಡ್ತಾ ಇರ್ತಕ್ಕಂಥ ಕಳ್ಳಾಟಗಳು. ಸೊ ಊರಲ್ಲಿ ಏನಾಗುತ್ತೆ, ತಮ್ಮಣ್ಣ ದೇಸಾಯಿ ರಂಗಣ್ಣ ದೇಸಾಯಿ ತೀರ್ಕೊಂಡ್ಮೇಲೆ ಅವರಿಗೆ ಸ್ವಲ್ಪ ಮುಖ್ಯಸ್ಥನಾಗಿ ಕಾಣ್ಕೊಳ್ತಾ ಹೋಗ್ತಾನೆ. ಮಗ ಇನ್ನೂ ಚಿಕ್ಕವನು, 12-13 ವರ್ಷದ ಹುಡುಗ. ಸೊ ಏನು ಮಾಡ್ತಾನೆ, ಇವನಿಗೆ ಸ್ಕೂಲ್ಗೆ ಹಾಕಬೇಕು. ಇವತ್ತಿನ ಸಂದರ್ಭದಲ್ಲಿರೋ ರೀತಿಯಲ್ಲಿ ಅವತ್ತಿನ ಸ್ಕೂಲ್ಗಳಿರಲಿಲ್ಲ. ಸೊ ಊರಲ್ಲಿ ಒಬ್ಬರೇ ಮೇಷ್ಟ್ರು 6ರಿಂದ ಅಥವಾ 1ನೇ ಕ್ಲಾಸಿಂದ 6ನೇ ಕ್ಲಾಸ್ ಅಥವಾ 7ನೇ ಕ್ಲಾಸ್ವರೆಗೂ ಎಲ್ಲ ಒಂದೇ ಕಡೆ ಕೂತ್ಕೊಂಡು ಪಾಠ ಕೇಳಬೇಕಾಗಿತ್ತು. ಸೊ ಬರ್ತಾ ಇರ್ತಕ್ಕಂಥ ಮೇಷ್ಟ್ರು ಮುಸಲ್ಮಾನ್ ವ್ಯಕ್ತಿ, ಅವನಿಗೆ ಒಂದು ಕೈ ಇರೋದಿಲ್ಲ, ಒಂದು ಕೈ ಇರುತ್ತೆ. ಸೊ ಅವ್ನು ಬರ್ತಾನೆ, ಬಂದು ಪಾಠ ಮಾಡ್ತಾನೆ, ಪಾಠ ಮಾಡಿ ಹೋಗ್ತಾನೆ. ಸೊ ಪಾಠ ಮಾಡಿ ಹೋಗ್ತಾನಲ್ಲ, ಅವ್ರನ್ನೆಲ್ಲ ನಮ್ಮ ಹುಡುಗರಲ್ಲಿ ಕಳಿಸ್ತೀವಲ್ಲ ಪಾಠಕ್ಕೆ ಅಂತ ಹೇಳ್ಬಿಟ್ಟು ಊರವರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ವರ್ಷಕ್ಕೆ 1 ಸಲ ವರ್ಷಕ್ಕೆ 2 ಸಲ ದವಸ ಧಾನ್ಯಗಳನ್ನು ಕೊಡೋದ್ರ ಮೂಲಕವಾಗಿ ಅವನಿಗೆ ಹಣದ ರೀತಿಯಲ್ಲಿ ಪದಾರ್ಥಗಳನ್ನು ಕೊಟ್ಟು ಪಾಠವನ್ನು ಹೇಳ್ಕೊಡೋ ರೀತಿಯಲ್ಲಿ ಮಾಡ್ತಾ ಹೋಗ್ತಿರ್ತಾರೆ. ಸೊ ಇದರಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನ ಪಾಲು ಯಾರಿಂದ ಹೋಗ್ತಾ ಇರುತ್ತೆ ಅಂತ ಹೇಳಿದ್ರೆ, ತಮ್ಮಣ್ಣ ದೇಸಾಯಿ ಮೂಲಕ ಹೋಗ್ತಾ ಇರುತ್ತೆ. ಸೊ ತಮ್ಮಣ್ಣ ದೇಸಾಯಿ ಮೂಲಕ ಹೋಗ್ತಾ ಇರೋದ್ರಿಂದ ಇವನ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ಮಮಕಾರ ಅನ್ನೋದು ಕೂಡ ಜಾಸ್ತಿ ಬೆಳೆದಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಸ್ಕೂಲಲ್ಲಿ ಯಾರೇ ಚೇಷ್ಟೆ ಮಾಡಿದ್ರು ಕೂಡ ಅದಕ್ಕೆ ಮುಂದಾಳು ಯಾರು ಇರ್ತಿದ್ದ ಅಂದರೆ ಈ ಹುಡುಗನೇ ಇರ್ತಿದ್ದ. ಸೊ ಈ ಹುಡುಗ ಇದ್ದಾನೆ ಅಂತ ಹೇಳಿದ್ರೆ ಮೇಷ್ಟ್ರು ಏನು ಮಾಡ್ತಿದ್ರು, ಸುಮ್ಮನೆ ಆಗ್ಬಿಡ್ತಿದ್ರು, ಬೇರೆಯವ್ರಿಗೆಲ್ಲ ಹೊಡಿತಾ ಇದ್ರು. ಯಾಕೆ ಅಂತ ಹೇಳಿದ್ರೆ, ಇವನಿಗೆ ಜಾಸ್ತಿ ಬಹುಪಾಲು ಪದಾರ್ಥ ಯಾರಿಂದ ಬರ್ತಾ ಇತ್ತು ಅಂತ ಹೇಳಿದ್ರೆ ಇವ್ರ ಅಪ್ಪನಿಂದ ಬರ್ತಿರೋದ್ರಿಂದ ಇವನೇನು ಮಾಡ್ತಿದ್ದ, ಅವನ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರಲಿಲ್ಲ, ಬೇರೆ ಹುಡುಗರ ಕಡೆ ಜಾಸ್ತಿ ಗಮನವನ್ನು ಕೊಟ್ಟು ತಪ್ಪು ಮಾಡಿದ್ರೆ ತಪ್ಪು ಶಿಕ್ಷೆ ಕೊಟ್ಟು ಹೋಗ್ತಾ ಇದ್ದ. ಅದಾದಮೇಲೆ ಬೇರೆ ಹುಡುಗರು ಅವರು ಕೋಟ್ ಒಳಗಡೆ ಮೆಣಸಿನ್ಕಾಯಿ ಹಾಕೋದು ಅಥವಾ ಬೇರೆ ಏನೇನೋ ಹಾಕ್ಬಿಟ್ಟು ಕಳ್ಳಾಟಗಳನ್ನು ಆಡ್ತಾಯಿದ್ರು. ಅದೆಲ್ಲದಕ್ಕೂ ಕೂಡ ಅವ್ರು ಏನು ಮಾಡಿಸ್ತಾಯಿದ್ರು, ಹೊಡೆಸ್ಕೊಳ್ತಾಯಿದ್ರು. ಆಮೇಲೆ ಒಂದ್ಸಲ ಏನಾಗುತ್ತೆ, ಊರಿನಲ್ಲಿ ಇರ್ತಕ್ಕಂಥದ್ದು ಅಂದರೆ ಅಷ್ಟೂ ಮನೆಗೆ ಇರ್ತಕ್ಕಂಥ ನೀರು ಕುಡಿಯೋದಕ್ಕೆ ಇರ್ತಕ್ಕಂಥದ್ದು ಬಾವಿ ಒಂದೇ, 4 ರಾಟೆಗಳಿರ್ತಾವೆ. ಆ ರಾಟೆಗಳನ್ನು 4 ಬೀಳಿಸ್ಬಿಡ್ತಾರೆ. ಬೀಳಿಸಿ ಆ ಬಾವಿಯೊಳಗೆ ಬಿದ್ದೋಗ್ಬಿಡುತ್ತೆ. ಆ ಬಾವಿಯೊಳಗೆ ಬಿದ್ದೋಯ್ತು ಅಂತ ಹೇಳಿದ್ರೆ ಊರಲ್ಲಿ 1 ಅಥವಾ 2 ದಿನ ನೀರು ಕುಡಿಯೋದಕ್ಕೆ ನೀರೇ ಸಿಕ್ಕಿರಲಿಲ್ಲ ಅನ್ನೋ ಮಟ್ಟಕ್ಕೂ ಇವ್ರು ಏನು ಮಾಡ್ತಿದ್ರು, ತೀಟೆಗಳನ್ನು ಮಾಡ್ತಾ ಹೋಗ್ತಿದ್ರು. ಸೊ ಇಷ್ಟೆಲ್ಲ ತೀಟೆ ಮಾಡಿದ್ರೆ ಮನೆಯವರು ಏನು ಕೂಡ ಮಾಡ್ತಾ ಇರಲಿಲ್ವಾ? ಸೊ ಮನೆಯವರೆಲ್ಲರೂ ಕೂಡ ಯಾವ ರೀತಿ ಆಗಬೇಕಿತ್ತೋ ಆ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಏನು ಮಾಡ್ತಾಯಿದ್ರು, ಶಿಕ್ಷೆಗಳನ್ನು ಕೊಡೋದ್ರ ಮೂಲಕವಾಗಿ ಹುಡುಗರನ್ನು ಕೆಲವು ಮಟ್ಟಿಗೆ ಸಮಾಧಾನವನ್ನು ಮಾಡ್ತಾಯಿದ್ರು. ಆದರೆ ಇವ್ರಿಗೆ ಇಷ್ಟೆಲ್ಲ ಮಾಡಿದ್ಮೇಲೂ, ಕಳ್ಳಾಟಗಳನ್ನು ಆಡಿದ್ಮೇಲೂ ನಮಗೆ ಇದರಿಂದ ಯಾವುದೇ ರೀತಿಯಾಗಿರೋ ತೃಪ್ತಿಯೇ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ, ಬೇರೆ ರೀತಿಯಿಂದ ಯಾರಿಗಾದ್ರೂ ಕೀಟ್ಲೆ ಮಾಡೋದ್ರ ಮೂಲಕ ನಾವು ಖುಷಿಯನ್ನು ಪಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಆ ಊರಲ್ಲಿ ಅರೆಪೆದ್ದನಾಗಿರ್ತಕ್ಕಂಥ ಒಬ್ಬ ಹುಡುಗನನ್ನು ನೋಡ್ಬಿಡ್ತಾರೆ. ನೋಡ್ಬಿಟ್ಟು ಅವನಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವನಿಗೆ ಬಾಯಿಗೆ ಬೆಲ್ಲವನ್ನು ಕೊಟ್ಬಿಟ್ಟು, ಅಂದರೆ ಬಾಯಿ ನೆಕ್ತಾನಲ್ಲ, ಸೊ ನೆಕ್ಕೋದ್ರ ಮೂಲಕ ಬೆಲ್ಲವನ್ನು ಹಾಕ್ಬಿಟ್ಟು ಬಾಯಿಗೆ ಅವನ ಕೈಯನ್ನು ಕಟ್ಬಿಟ್ಟು ಕತ್ತೆ ಬಾಲಕ್ಕೆ ಕಟ್ಬಿಟ್ಟು ಕತ್ತೆಯನ್ನು ಓಡಿಸ್ಬಿಟ್ರೆ ಇವನು ಕೂಡ ಅದರಿಂದ ಏನು ಮಾಡ್ತಿರ್ತಾನೆ, ಓಡ್ತಾ ಹೋಗ್ತಿರ್ತಾನೆ. ಇದರಿಂದ ಅವರು ಖುಷಿಯನ್ನು ಪಡ್ಕೊಳ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಏನಾಗುತ್ತೆ, ಆ ಊರಲ್ಲಿರ್ತಕ್ಕಂಥ ಹುಚ್ಚಿಯಾಗಿರ್ತಕ್ಕಂಥ ಒಬ್ಬ ಮುದುಕಿ ಇರ್ತಾಳೆ. ಅವಳು ಯಾವಾಗ ನೋಡಿದ್ರು ತುಳಸಿ ಪೂಜೆಯನ್ನು ಮಾಡ್ತಾ ಇರ್ತಾಳೆ, ಅಥವಾ ತುಳಸಿ ಕಟ್ಟೆಯನ್ನು ಯಾವಾಗಲೂ ಸುತ್ತಾಕ್ತಾ ಇರ್ತಾಳೆ, ಇಲ್ಲ ದೇವಸ್ಥಾನಕ್ಕೆ ಹೋಗೋದು, ಮನೆಗೆ ಬರೋದು, ಈ ಥರ ಮಾಡ್ತಾ ಇರ್ತಾಳೆ. ಸೊ ಅವಳನ್ನು ನೋಡ್ತಾರೆ. ನೋಡಿದ ತಕ್ಷಣ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಏನಾದರೂ ಒಂದು ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, 2 ಮಾವಿನಕಾಯಿ ಅದ್ರ ಜೊತೆಗೆ ಸತ್ತೋಗಿರ್ತಕ್ಕಂಥ ಬೆಕ್ಕು ಅಥವಾ ನಾಯಿಮರಿ ಅಂತ ತೊಗೊಂಬಂದು ಅವಳು ಮಡ್ಲಲ್ಲಿ ಹಾಕ್ಬಿಡ್ತಾರೆ. ಸೊ ದೇವಸ್ಥಾನದಿಂದ ಬರಬೇಕಾದಾಗ ಸೊ ಮಡ್ಲಲ್ಲಿ ಹಾಕಿದ್ಮೇಲೆ ಅವಳು ಪಾಂಡುರಂಗ ಬಿಟ್ಟಲ್ಲ ಅಂತ ಹೇಳಿ ಏನು ಹೇಳ್ಕೊಂಡು ಮನೆಗೆ ಬರ್ತಾ ಇರ್ತಾಳೆ. ಸೊ ಇದು ಯಾವುದು ಕೂಡ ಅವ್ರಿಗೆ ಏನು ಮಾಡ್ತಾ ಇರುತ್ತೆ, ಖುಷಿ ಅನ್ನೋದು ಕೊಡ್ತಾ ಇರೋದಿಲ್ಲ. ಸೊ ಖುಷಿ ಕೊಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ನಾವು ಏನಾದರೂ ಮಾಡಿದ ತಕ್ಷಣ ಇನ್ನೊಬ್ರು ಏನಾದ್ರು ನಮಗೆ ರಿಯಾಕ್ಟ್ ಮಾಡಬೇಕು. ಆ ಥರ ಯಾರಾದರೂ ರಿಯಾಕ್ಟ್ ಮಾಡೋರು ಇದ್ದಾರಾ ಅಂತ ಯೋಚನೆ ಮಾಡಿದಾಗ ಏನು ಮಾಡ್ತಾರೆ, ಆ ಊರಲ್ಲಿರ್ತಕ್ಕಂಥ ಹುಸೇನ್ ನಬಿ ಗೊತ್ತಾಗ್ತದೆ ಅವಳಿಗೆ. ಸೊ ಹುಸೇನ್ ನಬಿ ಗೊತ್ತಾಗ್ತದೆ ಅಂತ ಹೇಳಿದ ಮೇಲೆ ಹುಸೇನ್ ನಬಿಗೆ ಏನಾದರೂ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇಷ್ಟೆಲ್ಲ ಆದಮೇಲೆ ಹುಸೇನ್ ನಬಿಗೆ ಇನ್ನೇನೂ ಇಲ್ಲ. ಸೊ ಹುಸೇನ್ ನಬಿ ಹೇಗಾದರೂ ತನ್ನ ಜೀವನನ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಪರಿಚಯ ಇರ್ತಕ್ಕಂಥವ್ರು ಏನು ಮಾಡ್ತಾರೆ, 3 ಕೋಳಿಗಳನ್ನು ಕೊಟ್ಟೋಗಿರ್ತಾರೆ. ಸೊ 3 ಕೋಳಿಗಳನ್ನು ಕೊಟ್ಟೋಗಿರ್ತಾರೆ. ಅದರಲ್ಲಿ 1 ಗಂಡು, 2 ಸಣ್ಣವು ಅಂದರೆ ಹೆಣ್ಣು. ಸೊ ಒಂದನ್ನು ಇವಳೇನು ಮಾಡಿರ್ತಾಳೆ ಅಂತ ಹೇಳಿದ್ರೆ, ಕಟ್ ಮಾಡ್ಕೊಂಡು ಸಾಂಬಾರು ಮಾಡ್ಕೊಂಡು ತಿಂದಿರ್ತಾಳೆ. ಇನ್ನೊಂದನ್ನು ಹದ್ದು ಹಿಡ್ಕೊಂಡು ಹೋಗ್ಬಿಟ್ಟಿರುತ್ತೆ. ಉಳ್ಕೊಂಡಿರೋದು ಹುಂಜ ಮಾತ್ರ. ಸೊ ಕೋಳಿಯನ್ನು ಏನು ಮಾಡಿರ್ತಾಳೆ, ಹುಂಜವನ್ನು ಏನಾಗಿ ಟ್ರೀಟ್ ಮಾಡ್ತಿರ್ತಾಳೆ ಅಂತ ಹೇಳಿದ್ರೆ, ಇವಳು ಬಡೇ ಸಾಬನ್ನಾಗಿ ಟ್ರೀಟ್ ಮಾಡ್ತಾ ಇರ್ತಾಳೆ. ಅಂದರೆ ಸತ್ತೋಗಿರ್ತಕ್ಕಂಥ ನನ್ನ ಗಂಡ ಈ ಹುಂಜದ ರೀತಿಯಲ್ಲೇ ನನಗೆ ಬಂದಿಯಾನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಯಾವ ಮಟ್ಟಕ್ಕೆ ಇದನ್ನು ನೋಡ್ಕೊಳ್ತಾ ಇರ್ತಾಳೆ ಅಂತ ಹೇಳಿದ್ರೆ, ತಾನು ಏನಾದರೂ ತಿಂತಾ ಇದ್ದೀನಿ ಅಂದರೆ ಅದನ್ನೇ ಹಾಕಿ ತಿನ್ನಿಸ್ತಾ ಇರ್ತಾಳೆ, ಅಥವಾ ಹೊಸದಾಗಿ ರೊಟ್ಟಿಯನ್ನು ಮಾಡಿ ಅದಕ್ಕೆ ತಿನ್ನಿಸ್ತಾ ಹೋಗ್ತಿರ್ತಾಳೆ. ಇನ್ನೊಂದು ಸಲ ಏನು ಮಾಡುತ್ತೆ ಅಂದರೆ, ಇವಳು ಮಲ್ಕೊಂಡಿರೋ ಟೈಮಲ್ಲಿ ತನ್ನ ಪಕ್ಕದಲ್ಲಿ ತನ್ನ ಎದೆ ಮೇಲೆ ಇಟ್ಕೊಂಡು ಕೂಡ ಅವಳು ಏನು ಮಾಡ್ತಾ ಇರ್ತಾಳೆ, ಮಲಗಿಸ್ಕೊಳ್ತಾ ಇರ್ತಾಳೆ ಆ ಕೋಳಿಯನ್ನು. ಯಾಕೆ ಅಂತ ಹೇಳಿದ್ರೆ, ಅವಳು ಈ ಕೋಳಿ ಗಂಡನ ರೀತಿಯಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಹೀಗೆ ವಿಷಯ ನಡೀತಾ ಇರಬೇಕಾದಾಗ ಈ ಹುಡುಗರಿಗೆ ಗೊತ್ತಾಗುತ್ತೆ. ಸೊ ಇವಳು ಬಡೇಸಾತಲ್ಲ, ಹುಸೇನ್ ನಬಿಗೆ ಏನಾದರೂ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಅವ್ರು ಏನು ಮಾಡ್ತಾರೆ, ಮನೆ ಹತ್ರಕ್ಕೆ ಬರ್ತಾರೆ, ಅವ್ರ ಗುಡಿಸ್ಲ ಹತ್ರಕ್ಕೆ. ಇದೊಂದು ಸ್ವಲ್ಪ ಓದ್ತೀನಿ, ಕೇಳಿಸ್ಕೊಳ್ಳಿ. ಹುಸೇನ್ ನಬಿ ಅಂತ 41 ಪೇಜ್ ನಂಬರ್. ಹುಸೇನ್ ನಬಿ ಅಂತ ವ್ಯಕ್ತಿಗಾಗಿಯೇ ನಾವು ಕಾಯುತ್ತಿದ್ದೆವು. ನಾವು ಸಣ್ಣ ಸಣ್ಣ ಗುಂಪಿನಲ್ಲಿ ಅವಳ ಮನೆಗೆ ಸಂಜೆಯ ಹೊತ್ತಿಗೆ ಹೋಗಿ ಆ ಕೋಳಿಯ ಗುಣವರ್ಣನೆ ಮಾಡುತ್ತಿದ್ದೆವು. ಅಲ್ಲವು ಶಂಭು, ನಿನ್ನ ಬಡೇ ಸಾಬ ತತ್ತಿ ಇಡ್ತಾನೇನೋ? ನಿನ್ನ ಬಡೇ ಸಾಬ ಏನಾದರೂ ಮೊಟ್ಟೆ ಇಡ್ತಾನಾ? ಅಯ್ಯ, ಆಟು ತಿಳಿಯೋದಿಲ್ಲೇನು? ಬಡೇ ಸಾಬ ನಿಂತು ಒಮ್ಮೆ ನೋಡಿದರೆ ಸಾಕು, ಎಂಥ ಗೊಡ್ಡಿ ಹ್ಯಾಟಿ ಆದರೂ ತತ್ತಿ ಹಾಕ್ತೈತಿ.
ಸೊ ಕೋಳಿ ಅಥವಾ ಇದು ಹುಸೇನ್ ನಬಿ ಕೋಳಿ ಏನಿದೆಯಲ್ಲ, ಗಂಡು ಕೋಳಿ ಏನಾದ್ರು ನಿಂತಿದೆ ಅಂತ ಹೇಳಿದ್ರೆ ಹೆಣ್ಣು ಕೋಳಿ ಏನು ಮಾಡುತ್ತೆ, ಅದು ಹತ್ರಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರು ಕೂಡ ಬರೀ ನೋಟದ ಮೂಲಕವಾಗಿ ಏನು ಮಾಡುತ್ತೆ, ಅದು ಮೊಟ್ಟೆಯನ್ನು ಇಡ್ತಕ್ಕಂಥ ಸ್ಥಿತಿಯನ್ನು ಉಂಟು ಮಾಡುತ್ತೆ ನನ್ನ ಬಡೆ ಸಾಬ ಕೋಳಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಕುಶಂಬು ಬಡೆ ಸಾಬನನ್ನು ತಿಪ್ಪಿಂದರ ಹಾಕ ಕಳಿಸ್ತಿ ಅಂತ. ಹೌದಾ, ಯಾಕ್ಲಾ ಬಡೆ ಸಾಬ ಅಂದರೆ ಕಂತ್ರಿ ಕೋಳಿ ಅಂತ ತಿಳಿದಿ, ಆವಾಗ ದಿನ 4 ಬಾನ ಚಚ್ಚಿ ರೊಟ್ಟಿ ಹಾಕ್ತೀನಿ. ಸೊ ಯಾವಾಗಲೂ ನಿನ್ನ ಕೋಳಿ ಎಲ್ಲಿಗೋಗುತ್ತೆ, ಸೊ ಯಾವಾಗಲೂ ತಿಪ್ಪೆ ಕಾಯಕ್ಕೆ ಹೋಗುತ್ತಾ ಅಥವಾ ತಿಪ್ಪೆಯಲ್ಲಿ ಏನಾದ್ರು ಆಹಾರ ಹುಡ್ಕಕ್ಕೆ ಹೋಗುತ್ತಾ ಅಂತ ಹೇಳಿದ ತಕ್ಷಣ ಇಲ್ಲ ಕಣೋ, ನಾನು ಆ ಥರ ಏನು ಮಾಡೋದಿಲ್ಲ, ನಾನು ಬೇಕಾಗಿರ್ತಕ್ಕಂಥ ರೊಟ್ಟಿ ಆಗಲಿ, ಅದು ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಪದಾರ್ಥಗಳನ್ನ ನಾನೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಎಲ್ಲ ಹುಡುಗರು ಆ ಮನೆಯ ಒಳಗಡೆ ಸೇರ್ಕೊಂಡಿದ್ದ ತಕ್ಷಣ ಮನೆಯ ಹೊರಗಡೆಯಿಂದ ಬೆಕ್ಕು ಒಂದು ಮಿಯೋ ಮಿಯೋ ಅಂತ ಹೇಳಿ ಸೌಂಡ್ ಮಾಡುತ್ತೆ. ಅದನ್ನು ಓಡಿಸ್ಬೇಕು ಅಂತ ಹೇಳಿ ಉಷಂಬು ಏನು ಮಾಡ್ತಾಳೆ, ಹೊರಗೆ ಬರ್ತಾರೆ. ಹೊರಗೆ ಬಂದಿದ ತಕ್ಷಣ ಹುಡುಗರು ಏನು ಮಾಡ್ತಾರೆ, ಅಲ್ಲೇ ಇರ್ತಕ್ಕಂಥ ಕೋಳಿಯನ್ನು ಹೇಗೋ ಮಾಡಿ ಹಿಡ್ಕೊಂಡ್ಬಿಟ್ಟು ಅದ್ರ ಮೇಲಿರ್ತಕ್ಕಂಥ ಪುಕ್ಕನೆಲ್ಲ ತರದು ಹಾಕ್ಬಿಟ್ಟು ಆ ಕೋಳಿಯ ಕಾಲನ್ನು ನಿಲ್ಲಿಸ್ಬಿಡ್ತಾರೆ. ಸೊ ನಿಲ್ಸಿದ ಮೇಲೆ ಏನಾಗುತ್ತೆ, ಆ ಕೋಳಿ ಒದ್ದಾಡ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇರುತ್ತೆ. ಯಾಕೋ ಹಿಂಗಾಗೈತಲ್ಲ ಅಂತ ಹೇಳಿ ನೋಡ್ಕೊಂಡಾಗ ಕೋಳಿಯ ಕಾಲು ಮುರಿದೋಗಿದ ತಕ್ಷಣ ಏನು ಮಾಡ್ತಾಳೆ, ಜೋರಾಗಿ ಬೈಕೊಳ್ತಾಳೆ. ಬಂದಿರೋರೆಲ್ಲರಿಗೂ ಕೂಡ ಬೈಕೊಳ್ತಾಳೆ. ಅದಾದಮೇಲೆ ಯಾವುದೋ ಈ ರೀತಿ ಸೊಪ್ಪುಗಳನ್ನು ತೆಗೆದುಕೊಂಬಂದು ಆ ಕೋಳಿ ಕಾಲಿಗೆ ಕಟ್ತಾಳೆ. ಕೋಳಿ ಅಂತೂ ಇಂತೂ ಒಂದು ಮಟ್ಟಕ್ಕೆ ಸಮಾಧಾನವಾಗಿ, ಅಂದರೆ ಒಂದು ರೀತಿಯಾಗಿ ಆ ಕಾಲು ಸರಿಯಾಗಿರುತ್ತೆ. ಸೊ ಹೀಗೆ ನಡೀತಾ ಇರಬೇಕಾದಾಗ ಒಂದಿನ ಏನಾಗುತ್ತೆ, ಹುಸೇನ್ ನಬಿಯ ಕೋಳಿ ಮತ್ತು ಅವಳು ಮನೆಯ ಮುಂದೆ ಏನೋ ಪಾತ್ರೆಯನ್ನು ತೊಳಿತಾ ಇರಬೇಕಾದಾಗ ಬೇರೆ ಊರಿಂದ ಯಾರೋ ಒಬ್ಬರು ಹವಾಲ್ದಾರರು ಬರ್ತಾರೆ. ಹವಾಲ್ದಾರರು ಬರಬೇಕಾದಾಗ ಅವ್ರ ಮನೆ ಮುಂದೆ ಹೋಗಬೇಕಾದಾಗ ಆ ಕೋಳಿನೂ ಕೂಡ ನೋಡ್ಬಿಡ್ತಾರೆ. ನೋಡಿದ ತಕ್ಷಣ ಹೋಗಿ ಗ್ರಾಮ ಪಂಚಾಯತಿ ಆಫೀಸಲ್ಲಿ ಒಬ್ರಿಗೆ ಹೇಳ್ತಾರೆ, ನೋಡಮ್ಮ ಈ ಥರ ಕೋಳಿ ನೋಡೋದೇ ಚೆನ್ನಾಗಿದೆ, ಏನಾದ್ರು ಮಾಡೋಕ್ಕಾಗತ್ತೆ ಅಂತೇಳಿ. ಅವರು ಕೇಳಿಕೊಂಡು ಹುಸೇನ್ ನಬಿ ಹತ್ರ ಬಂದು ಕೇಳ್ತಾಳೆ, ಈ ಥರ ಕೋಳಿ ಬೇಕಂತ ಕೊಡ್ತೀಯಾ ಅಂತ ಹೇಳ್ಬಿಟ್ಟು. ಸೊ ಅವಳು ಜೋರಾಗಿ ಗಲಾಟೆ ಮಾಡ್ಕೊಂಬಂದು ಆ ಪಂಚಾಯತಿ ಆಫೀಸ್ ಹತ್ರನೇ ಬಂದು ಕೇಳ್ತಾಳೆ, ಏನು ರೀ ನಮ್ಮ ಬಡೆ ಸಾಬನನ್ನು ನೀವು ಕೇಳ್ತೀರಾ ಅಂತ ಹೇಳಿ ಜೋರಾಗಿ ಮಾತಾಡ್ತಾ ಹೋಗ್ತಾರೆ. ಮಾತಾಡಿದ್ಮೇಲೆ ಅಲ್ಲಿರ್ತಕ್ಕಂತಹ ಬರಮಪ್ಪ ಏನು ಮಾಡ್ತಾನೆ, ಬಂದ್ಬಿಟ್ಟು ನೋಡಮ್ಮ ಏನಿಲ್ಲ, ನಿಮ್ಮ ಕೋಳಿ ಬೇಕಾಗಿಲ್ಲ, ಬೇರೆ ಕೋಳಿನ ತಂದು ನಾವು ಅವ್ರಿಗಾಗಲೇ ಮಾಡಿ ಕಳಿಸಿದ್ದೀವಿ, ನೀನೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಳಿಸ್ತಾರೆ. ಸೊ ಇದೆಲ್ಲ ಆದಮೇಲೆ ಒಂದು ದಿನ ಏನಾಗುತ್ತೆ, ಹುಸೇನ್ ನಬಿ ರಾತ್ರಿ ಟೈಮಲ್ಲಿ ಇವ್ರ ಮನೆ ಹತ್ರಕ್ಕೆ ಬರ್ತಾಳೆ. ಅವರ ಅಪ್ಪ ಅವ್ವ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಳ್ಳೋ ಸಂದರ್ಭದಲ್ಲಿ ಇವಳು ಬರ್ತಾಳೆ. ಬಂದು ಬಡೆ ಸಾವ ಯಾವುದು ತಮ್ಮಣ್ಣ ದೇಸಾಯಿ ಮನೆ ಹತ್ರಕ್ಕೆ ಬರ್ತಾಳೆ. ಅಲ್ಲಿ ಒಂದು ಕಂಬ ಇರುತ್ತೆ, ಕಂಬದ ಮೇಲೆ ಕೂತ್ಕೊಂಡಿರ್ತಾಳೆ. ಸೊ ಅವನು ತಮ್ಮಣ್ಣ ದೇಸಾಯಿ ಕೇಳ್ತಾನೆ. ಕೇಳಿದ ತಕ್ಷಣ ಅವಳ ಕಾಲನ್ನು ನೋಡದೆ ಏನಾಗಿದೆ ಅಂತ ಕೇಳ್ತಾನೆ. ಏನಾಗಿದೆ ಅಂತ ಹೇಳಿದ್ರೆ, ಕಲ್ಲು ಒತ್ತಿದೆ, ಅದಕ್ಕೆ ಈ ಥರ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಗಾಯ ಆಗಿದೆ ಅಂತ ಹೇಳ್ತಾಳೆ. ಆ ಗಾಯಕ್ಕೆ ಏನಾದರೂ ಮುಲಾಮ್ ಕೊಡ್ತೀನಿ ಹಚ್ಕೋ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ತಾಳೆ. ಅದಾದಮೇಲೆ ಏನಿಲ್ಲ, ನಾನು ಬಂದಿರೋದೇನು ಅಂತ ಹೇಳಿದ್ರೆ, ಒಂದು ಇಡಿಯಷ್ಟು ಜೋಳ ಬೇಕಾಗಿತ್ತು, ಜೋಳವನ್ನು ಕೊಟ್ಟರೆ ನಾನು ಮಾರನೇ ದಿನ ಬಂದು ನಿಮ್ಮ ಹೊಲದಲ್ಲಿ ಕೆಲಸ ಮಾಡಿಬಿಟ್ಟು ಅದನ್ನು ತೀರಿಸ್ತೀನಿ ಅಂತ ಹೇಳ್ತಾಳೆ. ಸೊ ಆಯಿತು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಸರಿ ಬಾ ನಾನು ಊಟ ಮಾಡ್ತೀನಿ, ಊಟಕ್ಕೆ ಕೊಡು ಅಂತ ಅಂದ್ಬಿಟ್ಟು ಅವ್ರ ಹೆಂಡತಿ ಹೇಳ್ತಾರೆ. ಅವಳು ಕೂಡ ಸ್ವಲ್ಪ ರೊಟ್ಟಿ ಎಲ್ಲ ತೊಗೊಂಬಂದು ಕೊಡ್ತಾರೆ. ಊಟ ಆಗುತ್ತೆ. ಊಟ ಆದಮೇಲೆ ನೀರು ಕೊಡಬೇಕು ಅಂತ ಹೇಳ್ಬಿಟ್ಟು ತನ್ನ ಮಗನಿಗೆ ಅವನು ಹೇಳ್ತಾನೆ. ಸೊ ಅವನು ಹೋಗಲ್ಲ. ಆಮೇಲೆ ಇವರೇ ಹೋಗಬೇಕು ಅನ್ನೋ ಟೈಮ್ಗೆ ಅವನೇ ಹೋಗ್ಬಿಟ್ಟು ಏನು ಮಾಡ್ತಾನೆ, ನೀರು ತೊಗೊಂಬಂದು ಅವ್ರಿಗೆ ಕೊಡೋದಕ್ಕೂ ಮುಂಚೆ ಏನು ಮಾಡೋದು, ನೀರು ಕೈ ತೊಳ್ಕೊಬೇಕಲ್ಲ. ಸೊ ಆ ಕಡೆಯಿಂದ ಬಂದು ಕೆಳಗಡೆ ಕೈಗೆ ತೊಳ್ಕೊಳ್ಳೋಕ್ಕೆ ಅಂತ ನೀರು ಹಾಕ್ತಾ ಇರಬೇಕಾದಾಗಲ ಮತ್ತೆ ಆಮೇಲೆ ಕೈ ತೊಳ್ಕೊಂಡ್ಮೇಲೆ ಕುಡಿಯೋಕ್ಕೆ ಅಂತೇಳಿ ನೀರು ಹಾಕ್ತಾ ಇರ್ತಾನೆ, ಅಂದರೆ ಈ ಬೊಕ್ಸೆಗೆ ಹಾಕ್ತಾ ಇರಬೇಕಾದಾಗ ಅವನೇನು ಮಾಡ್ತಾನೆ, ಬೊಕ್ಸೆಗೆ ಹಾಕ್ದಲ್ಲೇ ಬಟ್ ಅವಳು ಹಾಕ್ಕೊಂಡಿರ್ತಕ್ಕಂಥ ಸೀರೆ ಮೇಲೆ ಚೆಲ್ತಾ ಇರ್ತಾನೆ. ಸೊ ಆಮೇಲೆ ತೆಗೆದುಕೊಂಡು ಹೋಗಿ ಕೂತ್ಕೊಂಡ್ಮೇಲೆ ಏನಕ್ಕೆ ಇಷ್ಟೊಂದು ಒದ್ದೆ ಮಾಡ್ಕೊಂಬಿಟ್ಟಿದೆಯಲ್ಲ ಅಂತ ಹೇಳಿ ಆಮೇಲೆ ಆ ಹುಡುಗನಿಗೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಏನಕ್ಕೆ ಬೈತಾರೆ, ನನಗೆ ಗೊತ್ತಾಗ್ಲಿಲ್ವೇನೋ, ಅದು ನನ್ನಿಂದ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಹುಸೇನ್ ನಬಿ ಏನು ಮಾಡ್ತಾಳೆ, ಅವ್ರಿಗೆ ಬೈಬೇಡ್ರಿ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ಜೋಳ ಮತ್ತು ಹಿಟ್ಟನ್ನು ತೆಗೆದುಕೊಂಡು ತನ್ನ ಮನೆಗೆ ಬರ್ತಾಳೆ. ಇದಾದಮೇಲೆ ಈ ಹುಡುಗನಿಗೆ ಬೇಸಿಗೆ ರಜೆ ಬರುತ್ತೆ. ಬೇಸಿಗೆ ರಜೆ ಬಂದಾಗ ಅವನು ಅವ್ರ ಚಿಕ್ಕಪ್ಪನ ಮನೆಗೆ ಹೋಗ್ಬಿಡ್ತಾನೆ. ಹೋಗಾದ್ಮೇಲೆ ಇಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು 15-20 ದಿನ ಕಳೆದೋಗ್ಬಿಡುತ್ತೆ. 15-20 ದಿನ ಕಳೆದೋದ್ಮೇಲೆ ಮತ್ತೆ ಊರಿಗೆ ಬರ್ತಾನೆ. ಊರಿಗೆ ಬಂದಮೇಲೆ ತನ್ನ ಹುಡುಗರ ಹತ್ರ ಹೋಗಿ ಕೇಳ್ತಾನೆ, ನೋಡಪ್ಪ ಏನೇನು ಮಾಡಿದ್ರು ರಾಜ್ಯದಲ್ಲಿ, ಏನೇನು ಕಳ್ಳಾಟಗಳನ್ನು ಮಾಡಿದ್ರಿ, ಚೇಷ್ಟೆಗಳನ್ನು ಮಾಡಿದ್ರಿ ಹೇಳಿ ಅಂತ ಕೇಳಿದಾಗ ಅಲ್ಲೊಂದು ಹಂಗಾಯಿತು ಹಿಂಗಾಯಿತು ಅಂತ ಹೇಳ್ತಾ ಇರ್ತಾರೆ. ಅದಾದಮೇಲೆ ಇವನೇ ಯೋಚನೆ ಮಾಡಿಬಿಟ್ಟು ಕೇಳ್ತಾನೆ, ಹುಸೇನ್ ನಬಿ ಹೆಂಗಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಅವಾಗ ಹೇಳ್ತಾರೆ, ಹುಸೇನ್ ನಬಿ ನೀನು ಹೋಗಿದ್ದು 3ನೇ ದಿನಕ್ಕೆ ಏನಾಗ್ಬಿಟ್ಲು, ಸತ್ತೋಗ್ಬಿಟ್ಲು ಅವಳು. ಸತ್ತೋದ್ಮೇಲೆ ಏನಾಯಿತು, ವಾಸನೆ ಎಲ್ಲ ಕಡೆನೂ ಬರ್ತಾಯಿತ್ತು. ಅದಕ್ಕೋಸ್ಕರ ಯಾರೋ ಒಂದು 4-5 ಜನ ಬಂದುಬಿಟ್ಟು ಆ ಹೆಣವನ್ನು ತೆಗೆದುಕೊಂಡೋಗಿ ಒಂದು ಕಡೆ ಇಟ್ಟು ಅದನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ ಸುಟ್ಟಾಕಿದ್ರು. ಮತ್ತು ಆ ಕೋಳಿ ಏನಾಯಿತು ಅಂತ ಕೇಳ್ತಾರೆ. ಸೊ ಕೋಳಿನೂ ಕೂಡ ಅವಳನ್ನು ತೆಗೆದುಕೊಂಡು ಹೋಗಬೇಕಾದಾಗ ಕೋಳಿಯನ್ನು ಎಲ್ಲೋ ಮುಚ್ಚಿಟ್ಟಿದ್ರಂತೆ. ಆ ಕೋಳಿನೂ ಕೂಡ ಇವರೇ ತೆಗೆದುಕೊಂಡು ಹೋಗಿ ಆ ಕೋಳಿಯನ್ನು ಅವರೇ ಕೂಡ ತಿನ್ಕೊಂಡ್ರಂತೆ ಅಂತ ಹೇಳ್ತಾರೆ. ಸೊ ನಾನು ಇರಲಿಲ್ಲ ಅಂದಾಗ ಊರಲ್ಲೆಲ್ಲ ಇಷ್ಟೊಂದೆಲ್ಲ ಕತೆ ಆಗೋಯ್ತು, ನಾನು ಇರಬೇಕಾಗಿತ್ತು ಈ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಆ ಹುಡುಗ ತನ್ನ ಫ್ರೆಂಡ್ಸ್ಗಳಿಗೆ ಹೇಳ್ಕೊಳ್ತಾನೆ. ಅಂದರೆ ಒಟ್ಟು ಪಾಠ ಏನು ಹೇಳ್ತಾ ಇದೆ ಅಂದರೆ, ಒಂದು ಸ್ತ್ರೀಯ ವ್ಯಕ್ತಿತ್ವವನ್ನು ಇಲ್ಲಿ ತೋರಿಸ್ತಾ ಹೋಗ್ತಾ ಇದೆ. ಸೊ ಬಡೆ ಸಾಬ ಇದ್ದಾಗ ಹೇಗಿದ್ಲು, ಬಡೆ ಸಾಬ ಸತ್ತೋದ್ಮೇಲೆ ಯಾವ ರೀತಿ ಆಗೋಗ್ತಾಳೆ. ಅಂದರೆ ಪರಿಸ್ಥಿತಿ ಅನ್ನೋದು ಎಲ್ಲರಿಗೂ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪರಿಸ್ಥಿತಿ ಅನ್ನೋದು ಒಬ್ಬನಿಗೆ ಏನು ಮಾಡುತ್ತೆ,
ತುಂಬ ಕೆಳಮಟ್ಟದಲ್ಲಿರ್ತಾನೆ, ಆ ವ್ಯಕ್ತಿನ ತುಂಬ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ. ಇನ್ನೊಬ್ಬನಿಗೆ ನಾವು ತುಂಬ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ವ್ಯಕ್ತಿ ಇದ್ದಾಗ ತುಂಬ ಕೆಳಮಟ್ಟಕ್ಕೂ ತೆಗೆದುಕೊಂಡು ಹೋಗ್ತಾನೆ. ಅಂದರೆ ಬದುಕು ಅನ್ನೋದು ಹೇಗೆ ಬರುತ್ತೋ ಹಾಗೆ ರಿಸೀವ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಉತ್ತಮ. ಅಥವಾ ಬದುಕು ಎರಡು ರೀತಿಯಲ್ಲಿ ಬದುಕಬೇಕು. ಒಂದು, ತಮ್ಮ ಬದುಕನ್ನು ಯಾವ ರೀತಿಯಲ್ಲಿ ಸಾಗಿಸ್ಕೊಂಡು ಹೋಗಬೇಕು ಅಂದರೆ ನಾವು ಅನ್ಕಂಡಂಗೆ ಬದುಕಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟಪಟ್ಟು ಬದುಕಬೇಕಾಗ್ತದೆ, ಇದು ಒಂದು ರೀತಿ. ಎರಡನೇದು ಯಾವುದು ಅಂತ ಹೇಳಿದ್ರೆ ಬದುಕು ಯಾವ ರೀತಿ ದಾರಿ ತೋರಿಸುತ್ತೋ ಆ ದಾರಿಯಲ್ಲಿ ಹೋಗೋದು, ಎರಡನೇದು ಉತ್ತಮ. ಯಾಕೆ ಅಂತ ಹೇಳಿದ್ರೆ ಹೆಂಗೆ ಬಂದಾಗ ನಾವು ಅದಕ್ಕೆ ಹೊಂದ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಮೊದಲನೇದು ಇದೆಯಲ್ಲ ಅದು ಅದಕ್ಕಿಂತ ಉತ್ತಮ. ಯಾಕೆ ಅಂತ ಹೇಳಿದ್ರೆ ನಮ್ಮ ಇಷ್ಟದಂಗೆ ಬದುಕ್ಬೋದಲ್ಲಿ. ಅರ್ಥ ಆಗ್ತಿದೆಯಾ? ಸೊ ಹಾಗೆ ಇಲ್ಲಿ ಹುಸೇನ್ ನಬಿ ತನ್ನ ಇಷ್ಟದಂಗೆ ಬದುಕ್ತಾ ಇದ್ದಾಗಲೂ ಕೂಡ ಸ್ಥಿತಿ ಅನ್ನೋದು ಏನು ಮಾಡ್ತೋ ಅಥವಾ ಪರಿಸ್ಥಿತಿ ಅನ್ನೋದು ಏನು ಮಾಡ್ತೋ ಅವಳನ್ನು ಬದಲಾಯಿಸ್ಬಿಡ್ತು. ಹಾಗೆ ನಾವು ಯೌವನದಲ್ಲಿದ್ದಾಗ ಒಂದು ರೀತಿಯಲ್ಲಿ ಆಡ್ತಾ ಹೋಗ್ತಿರ್ತೀವಿ. ಅದೇ ನಮ್ಮಲ್ಲಿ ಆ ಯೌವನ ಅನ್ನೋದು ಮಾಗ್ತಾ ಬಂದ ಹಾಗೆ ಏನಾಗ್ಬಿಡುತ್ತೆ, ನನ್ನ ಯೌವನದ ಪರಿಸ್ಥಿತಿಗಿಂತ ಬದಲಾವಣೆಯನ್ನು ಹೊಂದ್ಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವಾಗ ಜೀವನದ ಬಹುಪಾಲು ಅನುಭವಗಳು ನಮಗಾದಾಗ ಈ ಅನುಭವಗಳನ್ನು ಯೋಚನೆ ಮಾಡಬೇಕಾದಾಗ ನಾನು ಯಾಕೆ ಹಂಗಿದ್ದೆ, ಸೊ ಇವಾಗ ನೀವು ಹಂಗೆ ಆಡ್ತಿದ್ದೀರಿ ಅಂತ ಹೇಳಿದಾಗ ನಾನು ಬೇರೆ ಥರ ಹೇಳ್ಬೋದು ನಿಮಗೆ. ಹೆಂಗೆ ಹೇಳ್ಬೋದು ಅಂದರೆ ನಿಮ್ಮ ಏಜಲ್ಲಿದ್ದಾಗ ನಾನು ಹಿಂಗೆ ಆಡ್ತಾ ಇರ್ಬೋದು. ಸೊ ಆ ಟೈಮಲ್ಲಿ ಇವಾಗ ನನಗೇನೋ ಅನುಭವ ಬಂದಿದೆ, ಸೊ ನೀವು ಯಾಕೆ ಹಂಗೆ ಆಡ್ತೀರಾ, ಇದು ನಾನು ಕಲ್ತಿರ್ತಕ್ಕಂಥ ಪಾಠ. ಅದು ಆವಾಗ ನಾನು ನಿಮಗೆ ಹೇಳ್ತೀನಿ ಈ ಥರ ನೀವು ಮಾಡೋಕ್ಕೆ ಹೋಗಬೇಡಿ ಅನ್ನೋದು ಪಾಠ ನಮಗೆ ತೋರ್ಕೊಡಿಸ್ತಾ ಇರ್ತಕ್ಕಂಥ ಒಂದು ಟೋಟಲ್ ಸಮ್ಮರಿ.